6ನೇ ತರಗತಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎಂಬತ್ ರಾಜ, 6ನೇ ತರಗತಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲಾರವಿ. ಇವತ್ತಿನ ವಿಷಯ ರಾಷ್ಟ್ರೀಯ ಚಿಹ್ನೆಗಳು. ನಮ್ಮ ರಾಷ್ಟ್ರ ಧ್ವಜದಲ್ಲಿ 3 ಬಣ್ಣಗಳಿವೆ. ಅವು ಯಾವುವು? ಕೇಸರಿ, ಬಿಳಿ, ಹಸಿರು. ಇದು ಕೇಸರಿ ಬಣ್ಣವನ್ನು ಏನು ಸೂಚಿಸುತ್ತದೆ? ಕೇಸರಿ ಬಣ್ಣವು ನಿಸ್ವಾರ್ಥ ಹಾಗೂ ತ್ಯಾಗವನ್ನು ಸಂಕೇತಿಸುತ್ತದೆ. ಬಿಳಿ ಬಣ್ಣವು ಸತ್ಯ, ಶಾಂತಿ, ಪರಿಶುದ್ಧತೆಯನ್ನು ಪ್ರತೀಕವಾಗಿದೆ. ಹಸಿರು ಸತ್ಯ ಶಾಂತಿಯಾದ ಭೂಮಿಯ ಸಂಕೇತ. ಕೃಷಿ ಕೈಗಾರಿಕೆಗಳ ಸಮೃದ್ಧಿಯ ಕುರಿತು ಚಕ್ರವು ಸಾರನಾಥದ ಅಶೋಕನ ಸ್ತಂಭದಲ್ಲಿರುವ ಚಕ್ರದ ಪ್ರತಿರೂಪಗಳಾಗಿವೆ. ಅಶೋಕ ಚಕ್ರವು ಧರ್ಮಚಕ್ರವಾಗಿದೆ. ಅಶೋಕ ಚಕ್ರವು ನಿರಂತರ ಚಲನೆಯ ಹಾಗೂ ಪ್ರಗತಿಯ ಪ್ರತೀಕವೂ ಹೌದು. ರಾಷ್ಟ್ರೀಯ ಪ್ರಾಣಿ ಪಕ್ಷಿ ಹೂವು. ರಾಷ್ಟ್ರೀಯ ಪ್ರಾಣಿ ಹುಲಿ. ರಾಷ್ಟ್ರೀಯ ಪಕ್ಷಿ ನವಿಲು. ರಾಷ್ಟ್ರೀಯ ಹೂವು ಕಮಲ. ನಮ್ಮ ರಾಷ್ಟ್ರ ಲಾಂಛನವನ್ನು ಗುರುತಿಸಿ. ಇದು ಸಾರನಾಥದ ಅಶೋಕ ಶಿಲಾಸ್ತಂಭದ ಬೋಧೆಗೆ ಮೇಲಾಗಿದೆ ರೂಪಾಂತರವಾಗಿದೆ. ಬೋಧಿಗೆಯಲ್ಲಿ ಸಿಂಹಾಸಗಳಿಂದ ಇದನ್ನು ಸಿಂಹ ಬೋಧಿಗೆ ಎನ್ನುವರು. ಸಾರನಾಥದ ಸಿಂಹ ಬೋಧಿಗಿರುವ ನಮ್ಮ ರಾಷ್ಟ್ರ ಲಾಂಛನ ಅಥವಾ ಮುದ್ರೆಯಾಗಿದೆ. ಮೂಲ ಶಿಲ್ಪಗಳಲ್ಲಿ 4 ಸಿಂಹಗಳಿವೆ. 4 ದಿಕ್ಕುಗಳಿಗೆ ಮುಖ ಮಾಡಿ, ಒಂದಕ್ಕೊಂದು ಬೆನ್ನು ಮಾಡಿ, ಪೀಠಿ ಒಂದರ ಮೇಲೆ ನಿಂತೆ ಪೀಠಿಗೆ ಗುಂಡಾಗಿದ್ದರೆ ಅದರ 4 ದಿಕ್ಕುಗಳಿವೆ. ಒಂದೊಂದು ಚಕ್ರವಿದೆ. ಆ ಚಕ್ರಗಳ ನಡುವೆ ಆನೆ, ಗೂಳೆ, ಕುದುರೆ, ಸಿಂಹಗಳು ಚಕ್ರವಿದೆ. ಪೀಠದಲ್ಲಿರುವ ಚಕ್ರಗಳನ್ನು ಧರ್ಮಚಕ್ರವೆಂದು ಕರೆಯುತ್ತಾರೆ. ನಮ್ಮ ರಾಷ್ಟ್ರ ಲಾಂಛನ ಬಿಳಿಯ ಪಟ್ಟಿಯ ನಡುವೆ ಆ ಚಕ್ರವು ಚಿಹ್ನೆಯಾಗಿದೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು.